ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಧ್ರುವ ಮುಂಡೋಡಿ. ನೀವು ನೋಡ್ತಿದ್ರ ನನ್ನ ಯೂಟ್ಯೂಬ್ ಚಾನಲ್ ಮುಂಡೋಡಿ ವ್ಲಾಗ್ಸ್. ಸೊ ಮೈ ಡಿಯರ್ ಫ್ರೆಂಡ್ಸ್, ನಾವಿವತ್ತು ಫುಕಾಕ್ನಲ್ಲಿರುವಂತಹ ವಿನ್ ಪರ್ಲ್ ಸಫಾರಿ ಆ್ಯಂಡ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಪಾರ್ಕಿಗೆ ಹೋಗ್ತಾ ಇದ್ದೇವೆ. ಇದು ವಿಯೆಟ್ನಾಮಿದು ಫಸ್ಟ್ ಆ್ಯಂಡ್ ಲಾರ್ಜೆಸ್ಟ್ ಸೆಮಿ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಪಾರ್ಕ್ ಅಂತೆ. ಇಲ್ಲಿ ಸುಮಾರು 4,000ಕ್ಕಿಂತ ಜಾಸ್ತಿ ಪ್ರಾಣಿಗಳಿದೆ ಮತ್ತು 200 ಪ್ರಭೇದಗಳಿದೆ ಅಂತೆ. ಸೊ ಹಾಗಿದ್ರೆ ಬನ್ನಿ ನಾವು ಈ ಐಲ್ಯಾಂಡ್ ಅಲ್ಲಿರುವಂಥ ಈ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಪಾರ್ಕ್ ಹೇಗಿದೆ ಅಂತ ಹೇಳುವಂಥದ್ದನ್ನ ನೋಡೋಣ. ಮತ್ತು ಇನ್ನೊಂದು ವಿಚಾರ, ಈ ಕನ್ಸರ್ವೇಷನ್ ಪಾರ್ಕ್ ಏನಿದೆ ಇದು 380 ಹೆಕ್ಟೇರ್ಸ್ ವಿಸ್ತೀರ್ಣವನ್ನು ಹೊಂದಿದೆ ಅಂತೆ. ಮತ್ತು ಅಲ್ಲಿ ನಮಗೆ ಎನಿಮಲ್ ಔಟ್ ಪೀಪಲ್ ಇನ್ ಅಂತ ಹೇಳುವಂಥ ಕಾನ್ಸೆಪ್ಟ್ ಇದೆ ಅಂತ ಹೇಳಿದ್ದಾರೆ. ಅಂದರೆ ಏನೂ ಇಲ್ಲ, ನಮ್ಮನ್ನು ಕೇಜ್ಡ್ ವೆಹಿಕಲ್ಸ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಮತ್ತು ಎನಿಮಲ್ಸ್ ಎಲ್ಲ ಫ್ರೀಯಾಗಿ ರೋಮ್ ಮಾಡ್ತಾ ಇರ್ತದೆ. ಇನ್ನು ಅಲ್ಲಿ ಏನಂತ ಹೇಳಿದರೆ, ನಿಮಗೆ ಕೆಲವೊಂದು ಜಾಗದಲ್ಲಿ ಮನುಷ್ಯರು ಆರಾಮಾಗಿ ಎನಿಮಲ್ಸ್ ಹಾಗೆ ಓಡಾಡ್ತಾ ಇರ್ತದೆ, ನಾವು ನಡ್ಕೊಂಡು ಹೋಗ್ಬೋದಂತೆ. ಜೊತೆಗೆ ಅಲ್ಲಿ ಜಿರಾಫೆಗೆ ಊಟ ಕೊಡೋದು ಈ ಥರ ಎಲ್ಲ ಎಕ್ಸ್ಪೀರಿಯನ್ಸಸ್ ಮಾಡಿಸ್ತಾರಂತೆ. ಸೊ ಬನ್ನಿ ಹಾಗಾದರೆ ಆ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಪಾರ್ಕ್ ಹೇಗಿದೆ ಅಂತ ಹೇಳುವಂಥದ್ದನ್ನ ನನ್ನ ಜೊತೆ ನೀವು ಕೂಡ ನೋಡಿ. ಅದೊಂದು ಯಾವ ಜಾತಿದು ಮರ ಅಂತ ಗೊತ್ತಾಗ್ತಾ ಇಲ್ಲ, ಅಡಿಕೆ ಮರ ಥರ ಕಾಣ್ತಾ ಇದೆ. ಸಫಾರಿ ಪಾರ್ಕಿಗೆ ಹೋಗೋ ರಸ್ತೆಯಲ್ಲಿ ಈ ಥರ ಅಂಗಡಿ ಮುಂಗಟ್ಟುಗಳಿದೆ, ಎಲ್ಲ ರೆಸ್ಟೋರೆಂಟ್ಸ್, ಕೆಫೇಸ್, ಆಮೇಲೆ ಸೊವೆನಿಯರ್ ಶಾಪ್ಸ್. ಇದು ಸಫಾರಿ ಪಾರ್ಕ್ದು ಎಂಟ್ರೆನ್ಸ್ನ ಒಂದು ವ್ಯೂ ನೋಡಿ. ಈ ಥರ ಇದೆ ನೋಡಿ. 9:30 ಬರುವಾಗಲೇ ಇಷ್ಟು ಜನ ಇದ್ದಾರೆ. ಈ ಪಾರ್ಕ್ ಇದು ಎಂಟ್ರೆನ್ಸ್ ಗೇಟ್ ನೋಡಿ ಈ ರೀತಿ ಇದೆ. ಸೊ ನಮ್ಮದು ಆಲ್ರೆಡಿ ಟಿಕೆಟ್ ತಗೊಂಡಾಗಿತ್ತು, ಬಟ್ ಇಲ್ಲಿನ ಈ ಟಿಕೆಟ್ ಚೆಕ್ಕಿಂಗ್ ಗೇಟಲ್ಲಿ ನಮ್ಮ ಫೇಸ್ ಸ್ಕ್ಯಾನ್ ಮಾಡಿ ಅದರ ಡಾಟಾ ತಗೊಂಡ್ಮೇಲೆ ಒಳಗಡೆ ಬಿಡುವಂಥದ್ದು. ಸೊ ಏನು ನೀವು ನನ್ನ ಹಿಂದೆ ಮುಂದೆ ನೋಡ್ತಾ ಇದ್ದೀರಲ್ವ, ಇದು ಕಂಪ್ಲೀಟ್ ನ್ಯಾಚುರಲ್ ಫಾರೆಸ್ಟ್. ಆದರೆ ಏನು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದರೆ, ಈ ಥರ ಫಾರೆಸ್ಟ್ ಮಧ್ಯದಲ್ಲಿ ಬ್ಯಾಟ್ರಿ ಆಪರೇಟೆಡ್ ಕಾರ್ಸ್ ಹೋಗಲಿಕ್ಕೆ ಬೇಕಾದಾಗೆ ಡಾಮರ್ ಎಲ್ಲ ಹಾಕಿದ್ದಾರೆ, ಕಾಂಕ್ರೀಟ್ ಹಾಕಿದ್ದಾರೆ. ಮತ್ತು ನಾನು ಸುಮಾರು 200 ಪ್ರಭೇದದ ಪ್ರಾಣಿಗಳಿದೆ ಅಂತ ಹೇಳಿದೆ ನೋಡಿ. 200 ಪ್ರಭೇದದ ಪ್ರಾಣಿಗಳು ಅಂತ ಹೇಳಿದರೆ ಪ್ರಪಂಚದಾದ್ಯಂತ ಬೇರೆ ಬೇರೆ ಜಾಗಗಳಿಂದ ತಂದು ಇಲ್ಲಿ ಸಾಕ್ತಾ ಇರ್ತಾರೆ. ಸೊ ಆ ಪ್ರಾಣಿಗೆ ಯಾವ ಥರ ಸೆಟಪ್ ಬೇಕು, ಈಗ ನಾನು ಆಗಲೇ ನಿಮಗೆ ಫ್ಲೆಮಿಂಗೋ ತೋರಿಸ್ದೆ, ಫ್ಲೆಮಿಂಗೋಗೆ ನೀರು ಬೇಕು, ಹಾಗಿದ್ರೆ ಅದಕ್ಕೆ ಕೆರೆ ಮಾಡಿದ್ದಾರೆ. ಇನ್ನೀಗ ಜಿರಾಫ್ ಆಫ್ರಿಕಾದಲ್ಲಿರೋದು, ಒಂಥರ ಗ್ರಾಸ್ ಲ್ಯಾಂಡಲ್ಲಿರೋದು, ಸೊ ಅದಕ್ಕೆ ಆ ಥರ ಸೆಟಪ್ ಮಾಡಿದ್ದಾರೆ. ಹಾಗಾಗಿ ನ್ಯಾಚುರಲ್ ಫಾರೆಸ್ಟ್ನ ಬೇರೆ ಬೇರೆ ಎನಿಮಲ್ಸ್ದು ರಿಕ್ವೈರ್ಮೆಂಟ್ಗೆ ಅನುಗುಣವಾಗಿ ಆ ಸೆಟಪ್ಗಳನ್ನ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಹಾಗಿದ್ರೆ ಬನ್ನಿ ನೀವು ಕೂಡ ನನ್ನ ಜೊತೆ ಈ ಏನು ಕನ್ಸರ್ವೇಷನ್ ಪಾರ್ಕ್ ಇದೆ ಅದನ್ನು ಎಕ್ಸ್ಪ್ಲೋರ್ ಮಾಡಿ. ಸೊ ನಾವಿವಾಗ ಫಸ್ಟ್ ಆಪ್ಟ್ ಮಾಡಿರುವಂಥದ್ದು ವೈಲ್ಡ್ ಲೈಫ್ ಸಫಾರಿ. ಇದು ಸಫಾರಿ ಬಸ್ಸಲ್ಲಿ ನಾವು ಹೋಗುವಂಥದ್ದು. ಅದು ನೋಡಿ ಆದಮೇಲೆ ಪುನಃ ಬೇರೆ ನೋಡೋದಿದೆ. ಅಂದರೆ ಈಗ ನೋಡಿ, ಇದಕ್ಕೆಲ್ಲ ಯಾವುದೇ ಸಫಾರಿ ಅದು ಇದು ಏನು ಬೇಕಾಗಿಲ್ಲ, ನಾವೇ ಬೈ ವಾಕ್ ಹೋಗಿ ನೋಡುವಂಥದ್ದು ಸುಮಾರಿದೆ. ದಿಸ್ ಈಸ್ ಆಲ್ ಝೂ. ಈಗ ಅಲ್ಲಿ ನಿಮಗೆ ದೂರದಲ್ಲಿ ಕಾಣ್ಬೋದು. ಈಗ ನಾವು ಮೈಸೂರು ಝೂ ಅಲ್ಲಿ ಹೇಗೆ ನಡ್ಕೊಂಡು ಹೋಗ್ತೀವಿ ಹಾಗೆ. ಸೊ ಯಾರಿಗಾದರೂ ನಡ್ಕೊಂಡು ಹೋಗೋಕ್ಕೆ ಕಷ್ಟ ಆಗುತ್ತೆ, ಈಗ ನಮ್ಮ ಹತ್ರ ಮಕ್ಕಳು, ಬ್ಯಾಗ್ ಅದು ಇದೆಲ್ಲ ಜಾಸ್ತಿ ಇದ್ದರೆ ನಾವು ಅಲ್ಲಿ ಬ್ಯಾಟ್ರಿ ಆಪ್ರೇಟೆಡ್ ಕಾರ್ನ ಆಫ್ ಮಾಡ್ಕೋಬೋದು. ನಾವೇ ಪ್ರೈವೇಟಾಗಿ ಬ್ಯಾಟ್ರಿ ಆಪ್ರೇಟೆಡ್ ಕಾರ್ನ ತೊಗೋಬೋದು. ಸೇಮ್ ನೀವು ನಮ್ಮ ಮೈಸೂರು ಝೂ ಅಲ್ಲಿ ಹೇಗೆ ನಾವು ಬ್ಯಾಟ್ರಿ ಆಪ್ರೇಟೆಡ್ ಕಾರ್ ತೊಗೋತೀವೋ ಹಾಗೆ. ಸುಮಾರು 1,30,000 VND ಪರ್ ಹೆಡ್ ಆಗುತ್ತೆ. ಆಮೇಲೆ ಸಣ್ಣ ಮಕ್ಕಳಿಗೆ ಫ್ರೀ ಇರುತ್ತೆ. ನೋಡಿ ಈ ಒರಂಗುಟ್ಟನ್, ಈ ಎನಿಮಲ್ ಇರುವಂಥ ಜಾಗ ಎಲ್ಲಾದರೂ ಮರದ ಮೇಲೋ ಅಥವಾ ಅದು ಒಳಗಡೆ ಎಲ್ಲಾದರೂ ಆಟಾಡ್ತಾ ಇರ್ಬೋದು. ಅಲ್ಲಿ ಮಲಗಿದೆ. ಓಕೆ, ಅಲ್ಲಿ ಮಲಗಿದೆ. ನಿಮಗೆ ಇನ್ನೊಂದು ಆ್ಯಂಗ್ಲಿಂದ ತೋರಿಸ್ತೀನಿ ನೋಡಿ. ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಸೆಂಟ್ರಲ್ಲಿ ಆ ಪಿಲ್ಲರ್. ಇದೇ ಬ್ಯಾಟ್ರಿ ಆಪ್ರೇಟೆಡ್ ಕಾರ್ ನಾನು ಆವಾಗ ಹೇಳಿದ್ದು. ನಾವು ಬಹುಶಃ ಇದನ್ನು ಆಫ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ನೋಡಿ ಒಂಟೆ ಇದೆಯಲ್ಲ, ಇದು ಮಂಗೋಲಿಯನ್ ಆ ಬೆಲ್ಟಲ್ಲಿ ಇರುವಂಥ ಒಂಟೆ. ಅದಕ್ಕೆ ಇದು ಪ್ರಾಪರ್ ಸೆಟಪ್. ಯಾಕಂದರೆ ಮಂಗೋಲಿಯನ್ ಬೆಲ್ಟಲ್ಲಿ ನಿಮಗೆ ಸ್ವಲ್ಪ ಹೊಯ್ಗೆನೂ ಇದೆ, ಸ್ವಲ್ಪ ಈ ಥರ ಹುಲ್ಲು ಕೂಡ ಇದೆ. ನೋಡಿ ಹೈನ ನೋಡ್ಬೋದು ನೀವು, ಕತ್ತೆ ಕಿರುಬ ನೋಡಿ. ನಾನು ನೆನ್ನೆನೇ ಹೇಳಿದೆ ನಿಮಗೆ ಈ ಐಲ್ಯಾಂಡಲ್ಲಿ ತುಂಬ ಸೆಕೆ ಇದೆ ಅಂತ ಹೇಳ್ಕೊಂಡು, ಬಟ್ ಈ ಕಾಡು ಇರೋದ್ರಿಂದಾಗಿ ಆ ಸೆಕೆ ಅಷ್ಟು ಗೊತ್ತಾಗ್ತಾ ಇಲ್ಲ. ಆದರೂ ಸ್ವಲ್ಪ ಹ್ಯೂಮಿಡ್ ಕ್ಲೈಮೇಟೇ, ಹಾಗಾಗಿ ಸೆಕೆ ಸ್ವಲ್ಪ ಆಗ್ತಾ ಇದೆ. ಬಟ್ ಫಾರ್ ಬೆಟರ್
ಮಧ್ಯಾಹ್ನ ಆಗ್ತಿದ್ದಾಗೆ ಪರಿಸ್ಥಿತಿ ಹೇಗೆ ಅಂತ ಗೊತ್ತಿಲ್ಲ. ನೋಡಿ, ಸಫಾರಿಗೆ ಹೋಗುವಂಥ ಎಂಟ್ರೆನ್ಸ್ ಗೇಟ್ ಈ ಥರ ಇದೆ. ತುಂಬ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಸೊ ಸಫಾರಿ ಬಸ್ ಒಳಗಡೆ ಬಂದು ಕೂತಾಯಿತು. ಒಳ್ಳೆ AC ಬಸ್ ಇದು, ತುಂಬ ಸ್ಪೇಷಿಯಸ್ ಆಗಿ ಕೂಡ ಇದೆ. ಕಾರ್ನಿವರಸ್ ಎನಿಮಲ್ಸ್ ಇರುವಂಥ ಜಾಗಕ್ಕೆ ನಾವು ಎಂಟರ್ ಆಗ್ತಾ ಇದ್ದೇವೆ ಅಂತೆ. ನೋಡಿ, ಇನ್ನೊಂದು ಗೇಟ್ ಓಪನ್ ಆಗ್ತಾ ಇದೆ. ಚೆನ್ನಾಗಿ ಮಲಗಿದೆ ಅಂತೇಳಿ. ಮತ್ತು ಎನಿಮಲ್ಸ್ ಆಲ್ಸೋ ತುಂಬ ಹೆಲ್ದಿ ಇದೆ, ನೋಡುವಾಗಲೇ ಗೊತ್ತಾಗ್ತದೆ ಒಳ್ಳೆ ಹೆಲ್ದಿಯಾಗಿದೆ ಟೈಗರ್. ನೋಡಿ ಕರಡಿಗಳು. ಆಮೇಲೆ ಎಷ್ಟು ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಕೂಡ ಅಷ್ಟೇ ಇಂಪಾರ್ಟೆಂಟ್. ನೋಡಿ ಎಷ್ಟು ಆರಾಮಾಗಿ ನಡ್ಕೊಂಡು ಬರ್ತಾ ಇದೆ ಅಂತ ಹೇಳುವಂಥ. ನನಗೆ ಇಲ್ಲಿ ಖುಷಿಯಾಗಿದೆ ಏನಂತ ಹೇಳಿದರೆ, ಇವಾಗಿನ ಸ್ಟಾಫ್ ನನಗೆ ಸ್ಪೆಷಲ್ ಪರ್ಮಿಷನ್ ಕೊಟ್ಟರು, ಇಲ್ಲಿ ಎದುರುಗಡೆ ಬಂದು ನಿಂತ್ಕೊಳ್ಳಿ, ಚೆನ್ನಾಗಿ ವೀಡಿಯೋ ತೆಗಿಯೋಕ್ಕಾಗುತ್ತೆ ಅಂತ. ಮತ್ತು ಅವರೇ ಕರೀತಿದ್ದಾರೆ, ಲೆಫ್ಟಲ್ಲಿದೆ ನೋಡಿ, ರೈಟಲ್ಲಿದೆ ನೋಡಿ, ಅಲ್ಲಿ ವೀಡಿಯೋ ಮಾಡಿ, ಇಲ್ಲಿ ವೀಡಿಯೋ ಮಾಡಿ ಅಂತ ಹೇಳ್ಕೊಂಡು. ನನಗೆ ಭಾರಿ ಖುಷಿ ಆಯಿತು. ಇವ್ರು ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಬ್ಲ್ಯಾಕ್ ಬೇರ್ ಇದೆಯಲ್ಲ, ಸಿಕ್ಕಾಪಟ್ಟೆ ಒಳ್ಳೆ ಕ್ಲೈಂಬರ್ ಅಂತೆ. ಹಾಗಾಗಿ ಈ ಥರ ಎತ್ತರ ಸರಳುಗಳನ್ನು ಹಾಕಿ, ಆಮೇಲೆ ಗೇಟ್ಗಳನ್ನೆಲ್ಲ ಹಾಕಿ ಸೆಟ್ ಮಾಡಿದ್ದಾರೆ. ಒಳಗಡೆ ಏನು ಕಾಣ್ತಾ ಇದೆ ಅದೆಲ್ಲ VIP ಸಫಾರಿ ಕಾರ್ಗಳು. ಸೊ ಬೇರೆ ಬೇರೆ ಟಿಕೆಟ್ ಪ್ರೈಸ್ಗೆ ಬೇರೆ ಬೇರೆ ಥರದ ವೆಹಿಕಲ್ಸ್ ಪ್ರೊವೈಡ್ ಮಾಡ್ತಾರೆ. ಈಗ ನಾವು ಕಾಡಿನ ರಾಜ ಸಿಂಹರಾಜನನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ನೋಡೋಣ ಸಿಂಹರಾಜ ಈ ಕಾಡನ್ನು ಹೇಗಿದ್ದಾರೆ ಅಂತ ಹೇಳ್ಕೊಂಡು. ಈ ಲಯನ್ಸ್ ಇದೆಯಲ್ಲ, ಇದು ತುಂಬ ಟೆರಿಟೋರಿಯಲ್ ಎನಿಮಲ್. ಹಾಗೆ ಇಲ್ಲಿ ಈ ಪ್ರದೇಶದಲ್ಲಿ 2 ಫ್ಯಾಮಿಲಿ ಇದೆಯಂತೆ. ಸೊ 2 ಫ್ಯಾಮಿಲಿನ ಸಪ್ರೇಟ್ ಮಾಡಲಿಕ್ಕೋಸ್ಕರ ಒಂದೊಂದು ಜಾಗದಲ್ಲಿ ಅದಕ್ಕೆ ಅಂತ ಜಾಗ ಸೆಟ್ ಮಾಡಿ, ಈಗೇನು ನಾವು ನಮ್ಮ ಜಾಗೆಗೆ ಬೇಲಿ ಹಾಕ್ತೇವಲ್ಲ, ಹಾಗೆ ಬೇಲಿ ಹಾಕಿ ನೋಡಿ ಎಲೆಕ್ಟ್ರಿಕ್ ಫೆನ್ಸಿಂಗ್ ಮಾಡಿ ಅವರನ್ನು ಸಪ್ರೇಟ್ ಮಾಡಿದ್ದಾರೆ. ನೋಡ್ಬೋದಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಕೊಂಡು. ಸೊ ಈಗ ನಾವು ಮಿನಿ ಆಫ್ರಿಕಾ ಅಂತ ಹೇಳುವಂಥ ಥೀಮ್ ಫಾರೆಸ್ಟ್ಗೆ ಎಂಟರ್ ಆಗ್ತಿದ್ದೇವೆ. ಬರ್ತಾ ಇದ್ದಾಗೆ ನನಗೆ ಸವನ್ನ ಗ್ರಾಸ್ ಲ್ಯಾಂಡ್ ಥರ ಕಾಣ್ತಾ ಇದೆ. ಇಲ್ಲಿ ಏನು ಈ ಥರ ಕಲ್ಲೆಲ್ಲ ಹಾಕಿ ಮಾಡಿದ್ದಾರೆ, ಇದು ರೈನೋಸೋರಸ್ಗೆ ಮಾಡಿರುವಂಥದ್ದು. ನೋಡಿ, ಅಲ್ಲೊಂದು ದೊಡ್ಡ ರೈನೋ ಮಲಗಿದೆ ನೋಡಿ, ಒಳ್ಳೆ ಕಲ್ಲು ಬಂಡೆ ಥರ ಕಾಣ್ತಾ ಇದೆ. ಬಂಡೆ ಯಾವುದು ರೈನೋ ಯಾವುದು ಅಂತ ಡಿಫ್ರೆನ್ಸೇ ಗೊತ್ತಾಗಲ್ಲ. ಎಷ್ಟೋ ರೈನೋಸೋರಸ್ಗಳಿದೆ. ಆಮೇಲೆ ಅದ್ರ ಜೊತೆ ಆಫ್ರಿಕನ್ ಆ್ಯಂಟಿಲೋಪ್ ನೋಡಿ, ಇದು ಆಫ್ರಿಕನ್ ಆ್ಯಂಟಿಲೋಪ್. ಎಂಥ ಚೆನ್ನಾಗಿದೆಯಲ್ಲ, ಸೂಪರಾಗಿ ಕಾಣ್ತಾ ಇದೆ. ಪ್ರಾಣಿಗಳೆಲ್ಲ ಎಷ್ಟು ಹೆಲ್ದಿಯಾಗಿದೆ ಅಂತ ಹೇಳಿದರೆ, ಅದು ಅದರ ನ್ಯಾಚುರಲ್ ಹ್ಯಾಬಿಟೇಟಲ್ಲಿ ಇದ್ದಿದ್ರೆ ಹೇಗಿರ್ತಿತ್ತೋ ಹಾಗೆ ಕಾಣ್ತಾ ಇದೆ. ಬಹುಶಃ ಅದಕ್ಕಿಂತ ಜಾಸ್ತಿ ಹೆಲ್ದಿಯಾಗಿದೆ ಅಂತ ಅನಿಸ್ತಾ ಇದೆ. ಬಿಕಾಸ್ ಅಷ್ಟು ಇದಕ್ಕೆ ಊಟ ತಿಂಡಿ ಎಲ್ಲ ಕರೆಕ್ಟಾಗಿ ಹಾಕ್ತಾರಂತೆ. ನಾನು ನಮ್ಮ ಗೈಡ್ ಜೊತೆ ಮಾತಾಡ್ತಿದ್ದೆ, ಅವ್ರು ಹೇಳಿದರು ವಿ ಟೇಕ್ ಕೇರ್ ಆಫ್ ಅವರ್ ಎನಿಮಲ್ಸ್ ನೈಸ್ಲಿ ಅಂತ. ನೋಡಿ, ಅಲ್ಲಿ ಎದುರುಗಡೆ ಇನ್ನೊಂದು ರೈನೋ ಇದೆ, ತೋರಿಸ್ತೀನಿ. ಇದು ಹಾಸ್ಪಿಟಲ್ ಅಂತೆ. ಸೊ ಏನಾದರೂ ಪ್ರಾಣಿಗಳಿಗೆ ತೊಂದರೆ ಇದ್ದರೆ ಅದನ್ನು ಐಸೋಲೇಷನಲ್ಲಿ ಇಟ್ಟು ಅದಕ್ಕೆ ಪ್ರಾಪರ್ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಡಾಕ್ಟರ್ಸ್ ಎಲ್ಲ ಇದ್ದಾರಂತೆ. ಝೀಬ್ರಾಗಳು, giraffes. The darker the older, that is the oldest giraffe in this area. The darker the older. Oh, that's the oldest giraffe in the area. ನೋಡಿ, ಆ ಜಿರಾಫ್ಗೆ ಊಟ ಹೇಗೆ ಕಟ್ಟಿಟ್ಟಿದ್ದಾರೆ ಅಂತ ಹೇಳುವಂಥದ್ದು. ಸೊಪ್ಪುಗಳನ್ನೆಲ್ಲ ಕಡಿದು ಈ ಥರ ಕಟ್ಟಿಟ್ಟಿದ್ದಾರೆ. ನೋಡಿ, ಅಲ್ಲಿ ಕಾಣ್ತಿರೋದು ಮರಿ ಜಿರಾಫ್ ಅಂತೆ. ಬರೀ 4 to 6 ಮಂತ್ ಆಗಿರೋದಂತೆ. 4 ರಿಂದ 6 ತಿಂಗಳಾಗಿರೋ ಮರಿ ಜಿರಾಫ್ ಹೇಗೆ ಕಾಣ್ತಿದೆ ಅಂತ ನೋಡಿ. ವಾಟ್ಸ್ ದಟ್? ಬಿಳಿ ಆಂಟಿಲೋಪ್. ನೋಡಿ, ನಮ್ಮ ಗೈಡ್ ನನಗೆ ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ದಾರೆ. ಎಲಿಫೆಂಟ್ ಫೀಡಿಂಗ್ ಟಿಕೆಟ್ ಅಂತೆ. ಮತ್ತು ನಾವು ಆನೆಗಳಿಗೆ ಊಟ ಹಾಕಲಿಕ್ಕೆ ಹೋಗ್ಬೋದು. ಸೊ ಈ ವಿಡಿಯೋ ಮಾತ್ರ ಸ್ಕಿಪ್ ಮಾಡಬೇಡಿ. ಆಫ್ರಿಕನ್ ಕೌ ನೋಡಿ, ಆಫ್ರಿಕನ್ ಕೌ, ಆಫ್ರಿಕಾ ದೇಶದ ದನಗಳು. ನೋಡಿ, ಇದು ಜಿರಾಫ್ ಫೀಡಿಂಗ್ ಏರಿಯಾ ಅಂತೆ. ನೋಡಿ,
ಇದು ಕೂಡ ಹಾಗೆ, ಈಗ ನನಗೇನು ಆನೆ ಫೀಡ್ ಮಾಡಲಿಕ್ಕೆ ಅವರು ಟಿಕೆಟ್ ಕೊಟ್ಟರಲ್ಲ, ಹಾಗೆ ಇದು ನಾವು ಟಿಕೆಟ್ ತಗೊಂಡು ಜಿರಾಫ್ಗೆ ಫೀಡ್ ಮಾಡುವಂಥದ್ದು. ಸಫಾರಿ ರೈಡಲ್ಲಿ ಜಾಸ್ತಿ ಪ್ರಾಣಿಗಳು ಅಂದರೆ ಜಾಸ್ತಿ ಪ್ರಭೇದದ ಪ್ರಾಣಿಗಳೇನು ಕಾಣಲಿಲ್ಲ. ಹುಲಿ, ಸಿಂಹ, ಕರಡಿ, ಆ್ಯಂಟಿಲೋಪ್ಸು, ಆಮೇಲೆ ಆಫ್ರಿಕನ್ ದನಗಳು, ಆಮೇಲೆ ಈ ಥರ ನಾನು ಆಗಲೇ ತೋರಿಸಿದಾಗೆ ಬೇರೆ ಬೇರೆ ಪ್ರಾಣಿಗಳಿದ್ವು. ಬಟ್ ಯಾವುದೆಲ್ಲ ಪ್ರಾಣಿಗಳು ನಾವು ನೋಡಿದ್ವಿ ತುಂಬ ಚೆನ್ನಾಗಿ ನೋಡೋಕ್ಕೆ ಸಿಗ್ತದೆ. ಆಮೇಲೆ ತುಂಬ ಹೆಲ್ದಿಯಾಗಿದೆ ಅನಿಮಲ್ಸು. ಆ ಸೆಟಪ್ ಏನು ಮಾಡಿದಾರಲ್ಲ, ನಿಜವಾಗ್ಲೂ ಅದು ಅದರ ಹ್ಯಾಬಿಟೇಟಲ್ಲಿ ಹೇಗಿರುತ್ತೋ ಹಾಗೇ ಇರುವಾಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದು ಮಾತ್ರ ತುಂಬ ಕಮೆಂಡೇಬಲ್ ಜಾಬ್. ಸೊ ನೆಕ್ಸ್ಟ್ ನಾವು ಬ್ಯಾಟ್ರಿ ಆಪ್ರೇಟೆಡ್ ಕಾರ್ ಒಂದು ಹೈಯರ್ ಮಾಡಿಕೊಂಡು ನಾವು ಈ ಝೂವನ್ನು ಸುತ್ತೋಣ. ಸೊ ನೀವು ನನ್ನ ಜೊತೆ ಫ್ರೀಯಾಗಿ ವಿಯೆಟ್ನಾಮಿನ ಫುಕಾಕ್ ಐಲ್ಯಾಂಡಲ್ಲಿರುವಂಥ ವಿನ್ ಸಫಾರಿ ಝೂನ ನೋಡಿ. ನೋಡಿ ಜಿಂಕೆ ಎಷ್ಟು ಚೆನ್ನಾಗಿದೆ ಅಂತೇಳಿ. ನೋಡಿ ಇದೊಂದು ಮ್ಯಾಪ್. ಈ ಮೇಲ್ಗಡೆ ರೂಟ್ ಏನು ಕಾಣ್ತಾ ಇದೆ ಅದು ಸಫಾರಿ ರೂಟ್. ಹಾಗೆ ಕೆಳಗಡೆ ಬರ್ತಾ ಇದ್ದಾಗೆ ಇದು ಝೂ. ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಅನಿಮಲ್ಸ್ನ ಇಟ್ಟಿದ್ದಾರೆ. ನೋಡೋಣ ಆ ಬ್ಯಾಟ್ರಿ ಆಪರೇಟೆಡ್ ಕಾರಲ್ಲಿ ಹೋಗ್ತಾ ಹೇಗೆ ಅನಿಮಲ್ಸ್ ಎಲ್ಲ ಕಾಣ್ತಾವ ನಮಗೆ ಅಂತ ನೋಡೋಣ. ಫೈನಲಿ ಬ್ಯಾಟ್ರಿ ಆಪರೇಟೆಡ್ ಕಾರಲ್ಲಿ ಕೂತಿದ್ದೇವೆ. ಅದರಲ್ಲಿ 2 ಪ್ರಭೇದದ ಸ್ವಾನ್ಗಳು ನೋಡಿರ್ಬೋದು. ವೈಟ್ ಸ್ವಾನ್ ಯುರೋಪಿಂದ ತಂದಿರೋದಂತೆ, ಬ್ಲ್ಯಾಕ್ ಸ್ವಾನ್ ಆಸ್ಟ್ರೇಲಿಯಾದಿಂದ ತಂದಿದ್ದಾರಂತೆ. ನೋಡಿ ನಿಮಗೆ ಬ್ಯಾಕ್ ಗ್ರೌಂಡಲ್ಲಿ ನಮ್ಮ ದೇಶದ ಕೆಲವು ಜನ ಯಾವ ಥರ ಬೊಬ್ಬೆ ಹೊಡಿತಿದ್ದಾರೆ ಅಂತ ಹೇಳುವಂಥದ್ದು ಕೇಳ್ತಾ ಇರ್ಬೋದು. ಇವರಿಗೆ ತಾವು ವಿದೇಶದಲ್ಲಿ ಇದ್ದೀವಿ ಅಂತ ಹೇಳುವಂಥ ಒಂದು ಕನಿಷ್ಠ ಪರಿಜ್ಞಾನವೂ ಇಲ್ಲ. ಇವರು ಎಲ್ಲೋ ಜಾತ್ರೆಯಲ್ಲಿ ಇದ್ದೀವಿ ಅಂತ ಹೇಳುವಾಗೆ ಇಲ್ಲಿ ಬಿಹೇವ್ ಮಾಡ್ತಾ ಇದ್ದಾರೆ. ಇಂಥವರ ಈ ಬಿಹೇವಿಯರಿಂದಾಗಿ ನಮ್ಮ ಇಡೀ ದೇಶದ ಮೇಲೆ ಒಂದು ಕಪ್ಪು ಚುಕ್ಕೆ ಆಗುವಾಗೆ ಆಗ್ತಾ ಇದೆ. ಮತ್ತು ಎಷ್ಟೋ ದೇಶಗಳಲ್ಲಿ ನಮ್ಮನ್ನು ಹೇಟ್ ಮಾಡೋ ಲೆವೆಲ್ಗೆ ಬಂದು ತಲುಪಿದೆ. ಇದು ಒಂದು ಉದಾಹರಣೆ ಅಷ್ಟೇ. ಇಂಥ ಎಷ್ಟೋ ವಿಷಯಗಳನ್ನು ನಾನು ಒಬ್ಸರ್ವ್ ಮಾಡಿದ್ದೇನೆ. ನಾವು ವಿದೇಶಕ್ಕೆ ಹೋದಾಗ ನಾವು ನಮ್ಮ ದೇಶದ ರಾಯಭಾರಿಗಳು ಅಂತ ಹೇಳುವಂಥದ್ದನ್ನು ಯಾವತ್ತೂ ನಾವು ಮರಿಬಾರ್ದು. ಇದರೊಳಗೆ ಕೈ ಹಾಕ್ಯಾ ಹಾಕ. ಡೈನೋಸರ್ ಬಾಯಿ ಒಳಗೆ ಸಹದೇವ್ ಕೈ ಹಾಕ್ಬೇಕಂತೆ. ಬನ್ನಿ, ಇದು ರೆಪ್ಟೈಲ್ ಸ್ಟೇಷನ್. ಒಂದು ಒಳ್ಳೆ ಗುಹೆ ಥರ ಸೆಟಪ್ ಮಾಡಿ ಅದರಲ್ಲಿ ಗ್ಲಾಸ್ ಹೌಸ್ಗಳನ್ನು ಮಾಡಿ ಅದರೊಳಗೆ ಬೇರೆ ಬೇರೆ ಪ್ರಭೇದದ ಹಾವುಗಳು, ಹಲ್ಲಿಗಳು ಈ ಥರ ಎಲ್ಲ ಇಟ್ಟಿದ್ದಾರೆ. ಚೆನ್ನಾಗಿದೆ, ನೋಡ್ಬೋದು. ಮಕ್ಕಳಿಗಂತೂ ತುಂಬ ಖುಷಿ ಆಗ್ತದೆ. ಡೈನೋಸರ್ ಎಗ್ಗಿಂದ ಡೈನೋಸರ್ ಹೊರಗೆ ಬಂದಂಗೆ ನೋಡಿಲಿ. ಅಲ್ಲಿ ನೋಡು, ಅಲ್ಲಿ ನೋಡು, ಅಲ್ಲಿ ನೋಡು, ಅಲ್ಲಿ ಇದು ಎಗ್ ಶೆಲ್ಲಿಂದ ಹೊರಗೆ ಬಂದದ್ದು ಡೈನೋಸರ್. ನೋಡ್ದಾ ಎಂತ ಕ್ರೊಕೊಡೈಲ್ ನೋಡಿ. ಈ ಥರ ಬ್ಯಾಂಡ್ ಕೊಡ್ತಾರೆ ಅವರು. ಸೊ ಇದು ಅನ್ಲಿಮಿಟೆಡ್ ರೈಡ್ ಮಾಡ್ಬೋದು ನೀವು ಬ್ಯಾಟ್ರಿ ಕಾರಲ್ಲಿ. ಎಲ್ಲಿ ಬೇಕಾದ್ರೆ ಯಾವ ಬ್ಯಾಟ್ರಿ ಕಾರಲ್ಲಿ ಬೇಕಾದರೆ ಹೋಗ್ಬೋದು. ಈಗ ಒಂದು ಬ್ಯಾಟ್ರಿ ಕಾರಿಂದ ಹೇಳಿದ್ರೆ ನೆಕ್ಸ್ಟ್ ಬ್ಯಾಟ್ರಿ ಕಾರ್ ಬೇರೆ ಬ್ಯಾಟ್ರಿ ಕಾರಿಗೆ ಹೋಗ್ಬೋದು. ಸೊ ಈಗ ಈ ಟಿಕೆಟ್ ಕೊಟ್ಟು ಎಲಿಫೆಂಟ್ಸ್ಗೆ ಫೀಡ್ ಮಾಡೋಣ. ಸೊ ಎಲಿಫೆಂಟಿಗೆ ಕೊಡೋಕ್ಕೆ ಫುಡ್ ಸಾದೇವ್ ಕೊಡು, ಬೀಳಿಸ್ಬೇಡ. ಆನೆ ಬಾಕನ ಕೊಡು. ಒಟ್ಟು ಒಂದೊಂದೇ ಕೊಡಿ. Young shoots and fruits. This species can. You don't wanna see this one? Lemur. Đảo qua cho, đảo qua cho. Lemur.
They are ವಿಯೆಟ್ನಾಂ ಇದು ಒಂದು arboreal and ಜಾತಿಯ move ಮಂಗ swiftly by ಅಂತೆ. brachiation, swinging from branch to branch. This ಜರ್ಮನಿ ದೇಶದ ಬಬೂನ್ ಅನಿಮಲ್ ಎಕ್ಸ್ಚೇಂಜ್ ಪ್ರೋಗ್ರಾಮಲ್ಲಿ ತಂದಿರೋದಂತೆ. to your left, on the top of the ಅರ್ಜುನ್ ಸಾದೆ ಕರಡಿ ನೋಡು, ಬೆನ್ನು ತೋರಿಸೋದು ಮಗ, ಕರಡಿ ಬೆನ್ನು ತೋರಿಸೋದು ನೋಡು. ಇದೊಂದು ಅನಿಮಲ್ ನೋಡಿ ಹೇಗಿದೆ ಅಂತ ತಿಳ್ಕೊಂಡು ನೋಡಿ ಹೇಗೆ ಕಾಣ್ತಾ ಇದೆಯಲ್ಲ, ಸ್ಟ್ರೈಪ್ಸ್ ಮತ್ತು ಆ ಬ್ಯಾಕ್ಗ್ರೌಂಡಲ್ಲಿ ಎಷ್ಟು ಮೆಜೆಸ್ಟಿಕ್ ಆಗಿ ಕಾಣ್ತಾ ಇದೆಯಲ್ಲ. ಹಿಪ್ಪೋಪೊಟಮಸ್ ಚೋಳ್ರಟ್ಟಿದೆ ಬಾ. ಓ ಕಕ್ಕ ಮಾಡ್ತದ. ಗುಂಡೆ ತೊಳೆದ ಬಾಲದಲ್ಲಿ. ಓ ನಾನು ಆಗಲೇ ಒಂದು ವಿಚಾರ ಹೇಳಿದೆ, ಎನಿಮಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತೇಳಿ. ಎನಿಮಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂದರೆ ಏನೂ ಇಲ್ಲ, ಭಾಳ ಸಿಂಪಲ್. ನಮ್ಮ ದೇಶದಲ್ಲಿ ಯಾವುದಾದ್ರೂ ಒಂದು ಪ್ರಾಣಿ ಇದ್ದು ಅದು ಹೇರಳವಾಗಿರಬೇಕು, ಅದೇನು ಎಂಡೇಂಜರ್ಡ್ ಸ್ಪೀಸೀಸ್ ಆಗಿರಬಾರ್ದು. ಈಗ ನಮ್ಮ ದೇಶದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಕಾಳಿಂಗ ಸರ್ಪ ಬೇಕಾದಷ್ಟು ಇದೆ ನಮ್ಮ ವೆಸ್ಟರ್ನ್ ಘಾಟ್ಸ್ ಏರಿಯಾದಲ್ಲಿ. ಓಕೆ, ಸೊ ಯಾವುದೋ ಇನ್ನೊಂದು ದೇಶಕ್ಕೆ ಆ ಹಾವು ಬೇಕಾಗಿರ್ತದೆ. ಆಗ ನಾವು ಕಾಳಿಂಗ ಸರ್ಪವನ್ನು ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು ನಾನು, ಆ ದೇಶದ ಸರ್ಕಾರಕ್ಕೆ ಅದನ್ನು ಕೊಟ್ಟು ಎನಿಮಲ್ ಎಕ್ಸ್ಚೇಂಜ್ ಪ್ರೋಗ್ರಾಮಿನ ಅಂಡರಲ್ಲಿ ಅವರ ದೇಶದ ಯಾವುದಾದ್ರೂ ಒಂದು ಎಕ್ಸಾಟಿಕ್ ಎನಿಮಲ್, ಹೇರಳವಾಗಿರುವಂಥ ಎನಿಮಲನ್ನು ನಮ್ಮ ದೇಶಕ್ಕೆ ತೊಗೊಂಡು ಬಂದು ನಮ್ಮ ಝೂಗಳಲ್ಲಿ ಸಾಕುವಂಥದ್ದು. ಅದನ್ನು ತಗೊಂಡೋಗಿ ಫಾರೆಸ್ಟಲ್ಲಿ ಬಿಡಲಿಕ್ಕೆ ಆಗೋದಿಲ್ಲ. ಎನಿಮಲ್ ಎಕ್ಸ್ಚೇಂಜ್ ಪ್ರೋಗ್ರಾಮಲ್ಲಿ ತಂದ ಯಾವುದೇ ಪ್ರಾಣಿಗಳನ್ನು ಫಾರೆಸ್ಟಲ್ಲಿ ಬಿಟ್ಟರೆ ಅದು ಸಕ್ಸಸ್ ಆಗೋದಿಲ್ಲ. ಅದಕ್ಕೆ ಒಂದು ನಿದರ್ಶನ, ಅವತ್ತು ಗೌರ್ಮೆಂಟ್ ಒಂದು ಸಲ ಆಫ್ರಿಕಾದ ಚೀತಗಳನ್ನು ತಗೊಂಡು ಬಂದು ಇಂಡಿಯಾದ ಕಾಡುಗಳಿಗೆ ರೀಇಂಟ್ರೊಡ್ಯೂಸ್ ಮಾಡಬೇಕು ಅಂತೇಳಿ ಮಾಡಿದರು. ಆ ಪ್ರಾಜೆಕ್ಟ್ ಅಷ್ಟರ ಮಟ್ಟಿಗೆ ಸಕ್ಸಸ್ ಕಾಣಲಿಲ್ಲ ಅಂತ ನಾನು ಕೇಳ್ಪಟ್ಟೆ. ನೋಡಿ, ಆಸ್ಟ್ರೇಲಿಯಾದ ನ್ಯಾಷನಲ್ ಎನಿಮಲ್ ಕ್ಯಾಂಗರು. ಬಾ ಈಗ ಊಟ ಹಾಕ್ವೆ ನೋಡಿ. ನೋಡಿ ಎಷ್ಟು ಆರಾಮಾಗಿ ಮಲ್ಕೊಂಡಿದೆ ಅಂತೇಳಿ. ಒಟ್ಟಿನಲ್ಲಿ ವಿನ್ ಸಫಾರಿ ಆ್ಯಂಡ್ ಝೂ ತುಂಬ ಚೆನ್ನಾಗಿದೆ. ಖಂಡಿತ ನೀವು ಇಲ್ಲಿ ಬಂದರೆ ಎಂಜಾಯ್ ಮಾಡ್ತೀರಾ. ನಿಜವಾಗ್ಲೂ ಕಾಡು ಒಳಗೆ ಹೋಗಿ ನಾವು ಆ ಪ್ರಾಣಿಗಳನ್ನು ಅದರ ನ್ಯಾಚುರಲ್ ಹ್ಯಾಬಿಟೇಟಲ್ಲೇ ನೋಡ್ತಿದ್ದೇವೆ ಏನೋ ಅಂಥೇಳಿ ಅನ್ನಿಸ್ತದೆ. ಎಸ್ಪೆಷಲಿ ಆಫ್ರಿಕನ್ ಥೀಮ್ ಎಲ್ಲ ಇದೆಯಲ್ಲ, ನಿಜವಾಗ್ಲೂ ಆಫ್ರಿಕಕ್ಕೆ ಹೋದಾಗಾಗ್ತದೆ. ಬಟ್ ನೀವು ಪ್ರಾಣಿಗಳಿಗೆ ಎಷ್ಟೇ ಒಳ್ಳೆ ಅರೇಂಜ್ಮೆಂಟ್ ಮಾಡಿಕೊಡಿ, ಮನೆಯಲ್ಲಿದ್ದ ಪ್ರಾಣಿಗಳನ್ನ ತಗೊಬಂದು ಹಾಸ್ಟೆಲ್ಗೆ ಹಾಕಿದಾಗೆ ಇಲ್ಲಿನ ಸಿಸ್ಟಮ್, ಟೈಮಿಗೆ ಊಟ, ಒಂದು ಲಿಮಿಟೆಡ್ ಸ್ಪೇಸಲ್ಲಿ ಅದರ ಓಡಾಟ, ಅದೇ ಅವು ಅದರ ಮನೆಯಲ್ಲೇ ಇದ್ದಿದ್ದರೆ ಎಷ್ಟು ಸ್ವಚ್ಛಂದವಾಗಿ ಬಾಳಿ ಬದುಕ್ತಿತ್ತೋ ಆ ದೇವರಿಗೆ ಗೊತ್ತು. ಕೊನೆಯದಾಗಿ ನಾನು ಇಷ್ಟೇ ಹೇಳ್ತೇನೆ, ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಪ್ರಕೃತಿಯನ್ನು ಅವನ ಮನಸ್ಸಿಗೆ ಬಂದಾಗೆ ಬದಲಾಯಿಸ್ತಾನೆ. ಪ್ರಾಣಿಗಳಿಗೆ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿರ್ಬೋದು, ಆದರೆ ಅವುಗಳ ಸ್ವಾತಂತ್ರ್ಯವನ್ನೇ ಕಸಿದುಕೊಂಡಿದ್ದಾನೆ. ಕೆಲವೊಮ್ಮೆ ನಮ್ಮ ಸ್ವಾರ್ಥ ಇನ್ನೊಬ್ಬರ ಸ್ವಾತಂತ್ರ್ಯವನ್ನು ಕಡಿಮೆ ಮಾಡ್ತದೆ ಅಂತ ಹೇಳುವಂಥದ್ದೇ ಒಂದು ದೊಡ್ಡ ವಿಪರ್ಯಾಸ. ಮಧ್ಯಾಹ್ನದ ಸಮಯ, ಈಗ ನಾವು ಊಟಕ್ಕೆ ಹೋಗ್ತಾ ಇದ್ದೇವೆ. ಊಟಕ್ಕೆ ನಾವು ಬಂದಂಥ ಪ್ಲೇಸ್ ವಿನ್ ವಂಡರ್ಸ್ ಥೀಮ್ ಪಾರ್ಕ್. ನೋಡಿ, ನಮ್ಮ ಹಿಂದೆ ಕಾಣ್ತಾ ಇದೆ ನೋಡಿ, ಇದೇ ವಿನ್ ವಂಡರ್ಸ್ ಥೀಮ್ ಪಾರ್ಕ್. ಇದು ಒಂಥರ ಡಿಸ್ನಿ ವರ್ಲ್ಡ್ ಥರ ಕಾನ್ಸೆಪ್ಟ್ ಇಟ್ಕೊಂಡು ದೊಡ್ಡದಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಬಿಲ್ಡಿಂಗ್ಸ್. ನಮ್ಮ ಬ್ಯಾಕ್ಗ್ರೌಂಡಲ್ಲೆಲ್ಲ ನಿಮಗೆ ಕಾಣ್ತಾ ಇರ್ಬೋದು ಬಿಲ್ಡಿಂಗ್ಸ್. ನೋಡಿ ಯಾವ ಥರ ಇದೆ ಅಂತ ಹೇಳ್ಕೊಂಡು, ಒಳ್ಳೆ ಫ್ಯಾರಿ ಟೇಲ್ ಲ್ಯಾಂಡಲ್ಲಿ ಇದ್ದಂಗೆ ಅನ್ನಿಸ್ತದೆ ನೀವು ಇಲ್ಲಿ ಬರುವಾಗ. ಆ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ಕು ಇದೆಲ್ಲ ತುಂಬ ಚೆನ್ನಾಗಿದೆ. ಸೊ ಈ ವಿನ್ ವಂಡರ್ಸ್ ಥೀಮ್ ಪಾರ್ಕ್ ಒಳಗಡೆ ಏನಿದೆ ಅಂತ ಹೇಳುವಂಥದ್ದನ್ನ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಕೂಡ ಸೇಮ್ ಪ್ರಾಬ್ಲಮ್ ನನಗೆ. ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಾಯಿದೆ, ಕಂಟಿನ್ಯೂಸ್ ಮಾತಾಡೋಕ್ಕಾಗೋದಿಲ್ಲ. ಮ್ಯೂಸಿಕ್ ಏನಾದರೂ ಕಂಟಿನ್ಯೂಸ್ ಆಗಿ ಮ್ಯೂಸಿಕ್ ನನ್ನ ವಿಡಿಯೋದ ಬ್ಯಾಕ್ಗ್ರೌಂಡಲ್ಲಿ ಬಂದರೆ ನನಗೆ ಕಾಪಿರೈಟ್ ಕ್ಲೈಮ್ ಆಗುತ್ತೆ. ನೋಡಿ,
ನಾನು ಜರ್ಮನಿಯ ಬ್ರವೇರಿಯಾದಲ್ಲಿರುವಂಥ ನ್ಯೂ ಆನ್ಸ್ಟಿನ್ ಕ್ಯಾಸಲ್ ಅಂತೇಳಿ ಒಂದು ಹಳೆಯ ಕಾಲದ ಅರಮನೆ ನೋಡ್ಲಿಕ್ಕೆ ಹೋಗಿದ್ದೆ. ಸೊ ಆ ಅರಮನೆ ವಾಲ್ಟ್ ಡಿಸ್ನಿಗೆ ಆ ಅರಮನೆ ದೊಡ್ಡ ಇನ್ಸ್ಪಿರೇಷನ್. ವಾಲ್ಟ್ ಡಿಸ್ನಿ ಆ ಅರಮನೆಯನ್ನು ನೋಡಿಕೊಂಡು ಬೇರೆ ಬೇರೆ ಕಡೆ ಡಿಸ್ನಿ ವರ್ಲ್ಡ್ಗಳನ್ನ ಸ್ಥಾಪನೆ ಮಾಡ್ತಾನೆ, ಅಂದರೆ ಇದೇ ಥರ ಥೀಮ್ ಪಾರ್ಕ್ಗಳನ್ನ. ಸೊ ಅದೇ ಡಿಸ್ನಿ ವರ್ಲ್ಡಿಂದ ಇನ್ಸ್ಪೈರ್ ಆಗಿ ಮಾಡಿರುವಂಥ ಇದು ಇನ್ನೊಂದು ಥೀಮ್ ಪಾರ್ಕ್. ಇದೆಂತ ಆನಿಮಲ್ ಮಾಡ್ಯಾಳ ಇಲ್ಲಿ? ಟರ್ಟಲ್. ಓ, ಎಂತ ಹ್ಯೂಜ್ ಸ್ಟ್ರಕ್ಚರ್ ಮಾರೈತಿ. ವಾವ್, ಇದು ನಮ್ಮ ರೆಸ್ಟೋರೆಂಟ್ ಅಲ್ಲನಾ? ಓ, ಟೂ ಗುಡ್. ಬ್ಯೂಟಿಫುಲ್ ಬ್ಯೂಟಿಫುಲ್. ಓ ಮೈ ಗಾಡ್, ಎಷ್ಟು ದೊಡ್ಡ ಸ್ಟ್ರಕ್ಚರ್ ಇದು. ಅದರ ಬಾಯಿಂದ ನೀರು ಬಾದ್ ನೋಡು. ಓ, ಎಷ್ಟು ಹ್ಯೂಜ್ ಆಗಿದೆ ಅಂತ ಹೇಳಿದ್ರೆ ಕ್ಯಾಮರಾ ಲೆನ್ಸಲ್ಲಿ ಇದಕ್ಕೆ ಜಸ್ಟಿಸ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹ್ಯೂಜ್ ಆಗಿದೆ. ಆ ಟರ್ಟಲಿನ ಬಾಯಿಂದ ಬರುವಂಥ ನೀರು, ವಾ 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 ವಾ. ಆ ಟರ್ಟಲಿನ ಕತ್ತಿನ ಕೆಳಗಿರುವಂಥ ಫೌಂಟೇನ್, ನೆಕ್ಸ್ಟ್ ಲೆವೆಲ್. ಇದನ್ನು ಕಣ್ಣಾರೆ ನೋಡಬೇಕು. ನಾನು ಹೇಗೆ ಎಕ್ಸ್ಪ್ಲೇನ್ ಮಾಡಿದರೂ ನಿಮಗೆ ಅರ್ಥ ಆಗೋದಿಲ್ಲ ಇದು ಎಷ್ಟು ಹ್ಯೂಜ್ ಆಗಿದೆ ಅಂತ ಹೇಳ್ಕೊಂಡು. ಟರ್ಟಲಿನ ಕೆಳಗಡೆ ಹೋಗ್ತಾ ಆಮೆಯ ಒಂದು ಕಾಲಿನಡಿಗೆ ಹೋಗ್ತಾ ಇದ್ದೇವೆ. ನೋಡಿ ಹೇಗೆ ಕಾಣ್ತಾ ಇದೆ ಅಂತೇಳಿ. ಸುಮಿತ್ ಅಕ್ವೇರಿಯಂ ಅಲ್ಲ ನಾವು ನೋಡೋದು? ಇದೇ ಥರ ನಾವು ಜಪಾನ್ನಲ್ಲಿ ಸುಮಿದಾ ಅಕ್ವೇರಿಯಂ ನೋಡಿದ್ವಿ. ಸೇಮ್ ಕಾನ್ಸೆಪ್ಟಲ್ಲಿ ಇಲ್ಲಿ ಕೂಡ ಮಾಡಿದ್ದಾರೆ. ಇದು ಕೂಡ ತುಂಬ ಚೆನ್ನಾಗಿದೆ. ಅಬ್ಬಾ, ಈ ಸ್ಟ್ರಕ್ಚರ್ ಎಷ್ಟು ದೊಡ್ಡದಿದೆ ಅಂತ ಹೇಳಿದರೆ ನಮ್ಮ ಒಂದು ರೆಸ್ಟೋರೆಂಟ್ ಹುಡುಕ್ಲಿಕ್ಕೆ ನಮ್ಮಿಂದ ಇನ್ನೂ ಸಾಧ್ಯ ಆಗಲಿಲ್ಲ. ಒಳಗಡೆ ಚಕ್ರವ್ಯೂಹದಲ್ಲಿ ಹೋದಾಗ ಆಗ್ತಾ ಇದೆ. ಎಲ್ಲಿ ಹೋಗಬೇಕು, ಎಲ್ಲಿ ಹೊರಗಡೆ ಬರಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಬಟ್ ತುಂಬ ಚೆನ್ನಾಗಿದೆ. ಆದರೆ ಮಕ್ಕಳನ್ನು ಎತ್ಕೊಂಡು ಇಂಥದ್ದೆಲ್ಲ ಟ್ರಿಪ್ ಮಾಡೋದಿದೆಯಲ್ಲ, ನಿಜವಾಗ್ಲೂ ಸಾಹಸವೇ ಸರಿ. ಸೊ ಇದು ಡೀಪ್ ಸೀ ರೆಸ್ಟೋರೆಂಟ್ ಅಂತೇಳಿ ಅದೇ ಥರ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಅಂದರೆ ಒಂದು ಸಬ್ಮೆರಿನ್ ಒಳಗೆಯಿಂದ ಕೂತ್ಕೊಂಡು ನಾವು ಊಟ ಮಾಡೋ ರೀತಿ ಒಂದು ಕಾನ್ಸೆಪ್ಟ್. ಅಲ್ಲೆಲ್ಲ ಏನು ಹೋಗ್ತಾ ಇದೆ ಅದೆಲ್ಲ ನಿಜವಾದ ಮೀನುಗಳೇ. ಅಷ್ಟು ದೊಡ್ಡ ಅಕ್ವೇರಿಯಂ. ಬಾ ಹೋಯ್. ನೋಡಿ, ನಾವು ಇವಾಗ ಇಲ್ಲಿದ್ದೀವಿ. ಇಲ್ಲಿಂದ ಆ ಜೈಂಟ್ ವಿಲ್ ನೀವು ಅಲ್ಲಿ ನೋಡಿರ್ಬೋದು. ಇದು ಮ್ಯಾಪ್ ಎಷ್ಟು ದೊಡ್ಡದಿದೆ ಅಂತ ನೋಡಿ. ಇಷ್ಟು ದೊಡ್ಡ ಮ್ಯಾಪ್ ಇದೆ. ಇದರಲ್ಲಿ ಈಗ ಆ ಪಾಯಿಂಟಲ್ಲಿದ್ದೇವೆ. ಇನ್ನು ಇದೆಲ್ಲ ನೋಡಲಿಕ್ಕಿದೆ. ಸಂಜೆ ಆಗುವಾಗ ನೋಡಿ ಮುಗಿಯುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಬಟ್ ತುಂಬ ಚೆನ್ನಾಗಿದೆ, ಅದು ಮಾತ್ರ ಖಂಡಿತ. ಈ ಕಾಡು ಒಳಗಡೆ ಸಣ್ಣ ಎಷ್ಟೋ ಈ ಥರದ ಥೀಮ್ ಪಾರ್ಕ್ಗಳಿದೆ. ಅಂದರೆ ಒಂದೊಂದು ಕಾರ್ಟೂನನ್ನು ಥೀಮ್ ಆಗಿ ತಗೊಂಡು, ಈಗ ಫಾರ್ ಎಕ್ಸಾಂಪಲ್ ಕ್ಲಾಶ್ ಆಫ್ ಕ್ಲಾನ್ಸ್.
ಸೊ ಕ್ಲಾಶ್ ಆಫ್ ಕ್ಲಾನ್ಸ್ ಗೇಮ್ ಆಡಿರೋರಿಗೆ ಗೊತ್ತಿರ್ತದೆ ಅದರಲ್ಲಿ ಯಾವುದೆಲ್ಲ ಕ್ಯಾರೆಕ್ಟರ್ಸ್ ಬರ್ತದೆ ಅಂತ ಹೇಳ್ಕೊಂಡು ಆ ಕ್ಯಾರೆಕ್ಟರ್ಸಿಗೆ ಬೇಕಾದ್ದನ್ನು ಮಾಡಿದ್ದಾರೆ. ಹಾಗೆ ಬೇರೆ ಬೇರೆ ಕಾರ್ಟೂನ್ ಕ್ಯಾರೆಕ್ಟರ್ಸ್. ಒಟ್ಟಿನಲ್ಲಿ ನೀವು 85ನೇ ಇಸ್ವಿ ಮೇಲೆ 90ನೇ ದಶಕದಲ್ಲಿ ಹುಟ್ಟಿದ ಮಕ್ಕಳಾಗಿದ್ದರೆ ನಿಮಗೆ ಖಂಡಿತ ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ರಿಫ್ರೆಶ್ ಆಗ್ತದೆ. ಯಾಕೆ ಅಂತ ಹೇಳಿದರೆ ನಾವು ಮಕ್ಕಳಾಗಿರುವಾಗ ನೋಡ್ತಿದ್ದ ಕಾರ್ಟೂನ್ ಅದು ಅಥೆಂಟಿಕ್ ಆಗಿತ್ತು. ವಾಲ್ಟ್ ಡಿಸ್ನಿದು ಎಷ್ಟು ಕ್ಯಾರೆಕ್ಟರ್ಸ್ ನಾವು ನೋಡಲಿಲ್ವಾ? ಮಿಕ್ಕಿ ಮೌಸ್, ಡೊನಾಲ್ಡ್, ಗೂಫಿ, ಬಲು, ಇನ್ನು ಎಷ್ಟೆಷ್ಟೋ ಕ್ಯಾರೆಕ್ಟರ್ಗಳು ನಾವು ನೋಡಿದ್ದೇವೆ. ಡಕ್ ಟೇಲ್ಸ್. ಅದಾಗಿದ ಮೇಲೆ ಗೇಮಿಂಗ್ ಇಂಡಿಯಾದಲ್ಲಿ ಸ್ಟಾರ್ಟ್ ಆದಾಗ ಅದರಲ್ಲೂ ಹಾಗೆ ಒಳ್ಳೊಳ್ಳೆ ಗೇಮ್ಸ್ ಆಡಿದ್ದೇವೆ. ಅದಾಗಿದ ಮೇಲೆ ನೋಡಿ ಬಂದಿದ್ದು ಈ ಪೋಕಿ ಮ್ಯಾನು, ಆಮೇಲೆ ಆ ಮ್ಯಾನ್ ಈ ಮ್ಯಾನ್ ಅದು ಇದು ಅಂತ ಹೇಳ್ಕೊಂಡು ಎಲ್ಲ, ಆಮೇಲೆ ಡೋರೆಮೋನ್ ಆ ಥರ ಎಲ್ಲ. ಸೊ ಆ ಕಾರ್ಟೂನ್ಸ್ಗೆಲ್ಲ ನಿಜವಾಗ್ಲೂ ಪಾಯಿಂಟೇ ಇಲ್ಲ. ಬಟ್ ಆ ನೆಕ್ಸ್ಟ್ ಜನ್ರೇಷನ್ಗೆ ಅದು ಇಷ್ಟ ಆಯಿತು. ಬಟ್ ನಮಗೆ ನಾವೇನು ನೋಡ್ತಿದ್ವಲ್ಲ ಕಾರ್ಟೂನ್, ಅದರಲ್ಲಿ ಬರ್ತಿದ್ದ ಕ್ಯಾಸಲ್ಸ್, ಅದರಲ್ಲಿ ಬರ್ತಿದ್ದ ಕ್ಯಾರೆಕ್ಟರ್ಸ್, ಅದೆಲ್ಲ ಇಲ್ಲಿ ಮತ್ತೆ ನೋಡುವಾಗ ಯಾಕೋ ಮತ್ತೆ ನನ್ನ ಚೈಲ್ಡ್ಹುಡ್ಡಿಗೆ ನಾನು ಹೋದಾಗ ಆಗ್ತಾಯಿದೆ. ಆ ಹಳೆಯ ನೆನಪುಗಳು, ಆ DD1ನಲ್ಲಿ, ಆ ಮೆಟ್ರೋದಲ್ಲಿ, ಆಮೇಲೆ ಡಿಸ್ನಿ ಪಾರ್ ಅಂತ ಒಂದು ಕಾರ್ಯಕ್ರಮ ಬರ್ತಿತ್ತು. ಅದನ್ನೆಲ್ಲ ಕಾದು ಕೂತು ಆದಿತ್ಯವಾರ, ಶನಿವಾರ ಹೀಗೆ ಕಾದು ಕೂತು ನೋಡ್ತಿದ್ದಂಥ ಸಂದರ್ಭ ಅದು ಇವಾಗಲೂ ಆ ಮೆಮೊರೀಸ್ ಹಾಗೆ ಅಚ್ಚುಳಿದಿದೆ. ಇಲ್ಲಿ ಬಂದು ಇದನ್ನೆಲ್ಲ ನೋಡುವಾಗ ಮತ್ತೆ ಆ ನೆನಪುಗಳು ಮರುಕಳಿಸ್ತದೆ. ಸೊ ಡೆಫಿನೆಟ್ಲಿ ವರ್ತ್ ವಿಸಿಟಿಂಗ್, ಅದು ಮಾತ್ರ ಖಂಡಿತ. ನೋಡಿ, ಡೌನ್ ದ ರ್ಯಾಬಿಟ್ ಹೋಲ್, ಆಲಿಸ್ ಇನ್ ವಂಡರ್ಲ್ಯಾಂಡ್. ನೀವು ಸಣ್ಣವರಿರುವಾಗ ನಿಮ್ಮ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕಲ್ಲಿ ಈ ಆಲಿಸ್ ಇನ್ ವಂಡರ್ಲ್ಯಾಂಡ್ ಕತೆ ಓದಿರೋದು ನೆನಪಿರ್ಬೋದೇನೋ ನಿಮಗೆ. ಸೊ ಹಾಗಿದ್ರೆ ಈ ಆಲಿಸ್ ಇನ್ ವಂಡರ್ಲ್ಯಾಂಡ್ ಹೇಗಿದೆ ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತೆ ಅಂತ ನೋಡೋಣ. ಸೊ ಇವಳೇ ನಮ್ಮ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕಲ್ಲಿ ಬಂದ ಆಲಿಸ್. ಸೊ ಹಾಗಿದ್ರೆ ಬನ್ನಿ, ಆಲಿಸ್ ಇನ್ ವಂಡರ್ಲ್ಯಾಂಡ್ನ ಎಕ್ಸ್ಪ್ಲೋರ್ ಮಾಡೋಣ. ನಾವಿವಾಗ ರ್ಯಾಬಿಟ್ ಇದು ಹೋಲ್ ಒಳಗೆ ಹೋಗ್ತಾ ಇದ್ದೀವಿ. ಬೇರೇನಿಲ್ಲ, ಈ ಆಲಿಸ್ ಇನ್ ವಂಡರ್ಲ್ಯಾಂಡ್ ಕತೆ ಓದ್ದವರು ಅಥವಾ ಇಂಗ್ಲೀಷಲ್ಲಿ ನಮಗೆ ಲೆಸನ್ ಇತ್ತಲ್ಲ, ಆ ಲೆಸನ್ ಓದಿದಾಗ ಟೀಚರ್ ನಮಗೆ ಆಲಿಸ್ ಇನ್ ವಂಡರ್ಲ್ಯಾಂಡ್ ಹಾಗೆ ಅವಳು ಅಂಡರ್ಗ್ರೌಂಡಿಗೆ ಹೋಗ್ತಾ ಇದ್ಲು ಅದು ಇದು ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ನಮಗೆ ಅದನ್ನು ಇಮ್ಯಾಜಿನ್ ಮಾಡ್ಕೊಳಕ್ಕಾಗ್ತದೆ, ಅದು ಹೇಗಪ್ಪ ಹುಡುಗಿ ಅಂಡರ್ಗ್ರೌಂಡಿಗೆ ಹೋದ್ಲು, ಅಲ್ಲಿ ಏನಿತ್ತು, ರ್ಯಾಬಿಟ್ ಜೊತೆ ಹೇಗೆ ಮಾತಾಡಿದ್ರು. ಸೊ ಇಲ್ಲಿಗೆಲ್ಲ ಬಂದು ನೋಡಿದಾಗ ಮಕ್ಕಳು ಆಮೇಲೆ ಆ ಕತೆ ಕೇಳಿದರೆ ಕನೆಕ್ಟ್ ಆಗುತ್ತೆ ಅವ್ರಿಗೆ. ಓಕೆ, ಈ ಥರ ಇಮ್ಯಾಜಿನರಿ ಸ್ಟೋರಿ, ಇದರಲ್ಲಿ ಈ ಥರ ಕ್ಯಾರೆಕ್ಟರ್ಸ್ ಬರುತ್ತೆ. ಸೊ ಹೀಗೆಲ್ಲ ಆಗುತ್ತೆ, ಚೆನ್ನಾಗಿದೆ, ಓಕೆ ನೋಡ್ಬೋದು. ಫೋಟೋ ತೆಗ್ದು ಅಂತಿರ್ಗ. ಬನ್ನಿ, ಇಲ್ಲಿ ಯಾವ ಕಾರ್ಟೂನ್ ಕ್ಯಾರೆಕ್ಟರ್ ಇದು ಮನೆ ಇದೆ ಅಂತ ನೋಡೋಣ. ಎಲ್ಲ ನಾವು ಸಣ್ಣವರಿರುವಾಗ ಓದಿದಂಥ ಸ್ಟೋರಿಗಳು, ಕಾರ್ಟೂನಲ್ಲಿ ನೋಡಿದ ಸ್ಟೋರಿಗಳು, ಅದರಲ್ಲಿ ಬಂದಂಥ ಏನು ಅರಮನೆಗಳಾಗಲಿ, ಆ ಸೆಟ್ ಆಗಲಿ, ಅದನ್ನೆಲ್ಲ ಇಲ್ಲಿ ರೀಕ್ರಿಯೇಟ್ ಮಾಡಿದ್ದಾರೆ. ಮಕ್ಕಳು ಇಲ್ಲಿ ಬಂದರೆ ಡೆಫಿನೆಟ್ಲಿ ಎಂಜಾಯ್ ಮಾಡ್ತಾರೆ. ನೋಡಿ, ಇದು ಯಾವ ಸ್ಟೋರಿ ಗೊತ್ತಾ ನಿಮಗೆ? ಬ್ಯೂಟಿ ಆ್ಯಂಡ್ ದ ಬೀಸ್ಟ್ ಅಂತ ಒಂದು ಸ್ಟೋರಿ ಇತ್ತು. ಒಂದು ಪ್ರಿನ್ಸೆಸ್ ಅವಳ ಜಡೆಯನ್ನು ಕೆಳಗೆ ಬಿಡುವಂಥದ್ದು, ಅಲ್ಲಿಂದ ಒಬ್ಬ ಪ್ರಿನ್ಸ್ ಮೇಲೆ ಹತ್ತಿ ಮೇಲೆ ಹೋಗುವಂಥದ್ದು. ನೋಡಿ, ಇದೆಲ್ಲ ನಾವು ಚಿಕ್ಕವರಿರುವಾಗ ನಮಗೆ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಸಲ್ಲಿ ಬರ್ತಿದ್ದ ಅಥವಾ ರೀಡರ್ಸ್ ಡೈಜೆಸ್ಟಲ್ಲಿ ಬರ್ತಿದ್ದ ಸ್ಟೋರಿಗಳು, ಅದರ ಸೆಟ್. ಬಹುಶಃ ನನ್ನ ಮಕ್ಕಳಿಗೆ ಅದು ಕನೆಕ್ಟ್ ಆಗಿಕ್ಕಿಲ್ಲ, ಬಟ್ ನನಗಂತೂ ಗ್ಯಾರಂಟಿ ಕನೆಕ್ಟ್ ಆಗ್ತಾ ಇದೆ ಕೆಲವೊಂದು. ಲಕ್ಷ್ಮಿ, ಹೌ ಅಬೌಟ್ ಯು? ನಿನಗೆ ಹೇಗೆ ಅನಿಸ್ತಾ ಇದೆ? ನಾನು ಸಣ್ಣದಿರುವಾಗ ನಮ್ಮ ಲೈಬ್ರರಿಯಲ್ಲಿ ಇರ್ತಾ ಇತ್ತು ಬುಕ್ಸ್ ಎಲ್ಲ, ಎನಿಡ್ಮಿ ಅಂತ. ಸೊ ಅದರಲ್ಲಿ ಇದೇ ಥರ ವಿಚ್ ಮತ್ತು ಎಲ್ಫ್ಸ್ ಇದೆಲ್ಲ ಸ್ಟೋರೀಸ್. ಸೊ ಅದೆಲ್ಲ ಅದು ನಮಗೀಗ ಕನೆಕ್ಟ್ ಆದಾಗ ಆಗ್ತಾ ಇದೆ ಅಲ್ಲ. ನೋಡಿ, ಆ 3 ಲಿಟಲ್ ಪಿಗ್ಸ್ ಅಂತ ಸ್ಟೋರಿಯಲ್ಲಿರುವಂಥ ಉಲ್ಫ್, ಅದು ಕಿಟಕಿಯಿಂದ ನೋಡುವಂಥದ್ದು ಆ ಲಿಟಲ್ ಪಿಗ್ಸನ್ನು. ಸೊ ಇದೆಲ್ಲ
ಈ ಸ್ಟೋರಿ ಓದಿದ್ದವರಿಗೆ ಅಥವಾ ಕಾರ್ಟೂನ್ ನೋಡಿದವರಿಗಂತೂ ಗ್ಯಾರಂಟಿ ಕನೆಕ್ಟ್ ಆಗ್ತದೆ. ನೋಡಿ ಟೆಡಿ ಬೇರ್ಸ್. ಯಾವ ಸ್ಟೋರಿ ಮಗ ಇದು? ಟೆಡಿ ಬೇರ್ ಇದು? ಹೌದು, ಗೋಲ್ಡಿ ಲಾಕ್ಸ್ ಅಂಡ್ 3 ಬೇರ್ಸ್. ಇದೆಲ್ಲ ನಾನಂತೂ ರೀಡರ್ಸ್ ಡೈಜೆಸ್ಟ್ ಅಲ್ಲಿ ಈ ಸ್ಟೋರಿ ಓದ್ತಾ ಇದ್ದೆ. ಹೌದಾ? ಬ್ಯಾರಿಗ. ಸೊ ಇದು ಕಂಪ್ಲೀಟ್ ಮಿಡ್ಲ್ ಈಸ್ಟರ್ನ್ ಕಾನ್ಸೆಪ್ಟ್. ಹೇಗೆ ಅಂತ ಹೇಳಿದ್ರೆ, ಈಗ ಮಿಡ್ಲ್ ಈಸ್ಟಲ್ಲಿ ಈಗ ಸಿಲ್ಕ್ ಟ್ರೇಡ್ ಆಗೋ ಟೈಮಲ್ಲಿ ಹೇಗೆ ಅಲ್ಲಿನ ಮರ್ಚೆಂಟ್ಸ್ ಗೂಡ್ಸ್ಗಳನ್ನು ತಗೊಂಡು ಹೋಗ್ತಾಯಿದ್ರು ಅದರ ಬಗ್ಗೆ ಎಲ್ಲ ನೋಡಿ ಅಲ್ಲೆಲ್ಲ. ಆಮೇಲೆ ಇದರ ಒಳಗೆ ಸಣ್ಣ ಮಿನಿ ಥಿಯೇಟ್ರ್ ಇರ್ತದೆ. ಇಲ್ಲಿ ಅಲ್ಲಾದ್ದೀನ್ ಇದು ಈಗ ಸ್ಟೋರಿ ನಡೀತಾ ಇದೆ ಅಂತೆ. ನೋಡಿ ಯಾವ ಥರ ಮಾಡಿದ್ದಾರೆ ಅಂತ ಹೇಳುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿದೆಯಲ್ವಾ, ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ, ರಿಯಲಿ ಗ್ರೇಟ್. ಆಮೇಲೆ ಇಲ್ಲಿ ನೋಡಿ ಈ ಸೆಂಟರ್ ಸ್ಕ್ವೇರಲ್ಲಿ ಹೇಗೆ ಫ್ಲವರ್ಸ್ ಎಲ್ಲ ಬೆಳೆಸಿದ್ದಾರೆ ಅಂತ ಹೇಳುವಂಥದ್ದು. ಒಬ್ಬರಾದ್ರೂ ಒಂದು ಹೂವಾದರೂ ಕಿತ್ತಿರೋದು ನಿಮಗೆ ಗೊತ್ತಾಗ್ತದೆ? ಒಬ್ಬರು ಯಾರು ಕೂಡ ಈ ಹೂಗಳನ್ನು ಮುಟ್ಟೋದಿಲ್ಲ. ಇಲ್ಲಿ ನೋಡಿ ಕೆಳಗಡೆ ಎಲ್ಲ ಎಷ್ಟು ಕ್ಲೀನಾಗಿದೆ ಅಂತ ಹೇಳ್ಕೊಂಡು, ಇಲ್ಲಿ ಇಷ್ಟು ಹೂ ಇದೆ, ಯಾವೊಬ್ಬ ಮನುಷ್ಯ ಬಂದು ಒಂದು ಹೂವನ್ನು ಕೀಳೋದಿಲ್ಲ. ಅದು ಇಲ್ಲಿನ ಜನರ ಶಿಸ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಕೊಂಡು ನೋಡಿ. ಸೊ ಇಲ್ಲೊಂದು ಹಸ್ಲಿಂಗ್ ಗೇಮ್ಸ್ ಅಥವಾ ಹಸ್ಲಿಂಗ್ ವಿಲೇಜ್ ಅಂತ ಒಂದು ಸೆಟಪ್ ಮಾಡಿದ್ದಾರೆ. ಒಳಗಡೆ ಏನಿದೆ ಅಂತ ನೋಡೋಣ. ಡ್ರೈವ್ ಮಾಡಿ ಸಾಧ್ಯ. ನೋಡಿ ಇಲ್ಲಿ ಸಮುದ್ರವನ್ನು ಅನುಕರಣೆ ಮಾಡುವಾಗೆ ಸ್ಯಾಂಡ್ ಹಾಕಿದ್ದಾರೆ. ಸೊ ನಿಮಗೆ ಬೀಚ್ ಮೇಲೆ ನಡೆದಾಗೆ ಆಗ್ತದೆ ಫೀಲಿಂಗ್. ಇದು ದೊಡ್ಡದಾಗಿ ಸ್ವಿಮ್ಮಿಂಗ್ ಪೂಲ್, ಮೇಲೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇದೆ. ಸೊ ಇವತ್ತಿನ ಈ ವಿಡಿಯೋ ಇಷ್ಟೇ. ಐ ಹೋಪ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಈಗಲೇ ನನ್ನ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನೀವಿನ್ನೂ ನನ್ನ ಚಾನಲ್ ಮುಂಡೋಡಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂತ ಹೇಳಿದರೆ ಇನ್ನೂ ಇದೇ ಥರ ಎಷ್ಟೋ ಇನ್ಫಾರ್ಮೇಟಿವ್ ಆ್ಯಂಡ್ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಬರೋದಿದೆ. ಹಾಗಿದ್ರೆ ಸಿಗೋಣ ನಾಳಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.